ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಕೆಲವೊಂದು MCQs, ಕೆಲವೊಂದು ನಾನ್ MCQs ನಾವು ಮ್ಯಾಟ್ರಿಕ್ಸ್ ಚಾಪ್ಟರ್ ಮೇಲೆ ಇವತ್ತು ಈ ಕ್ಲಾಸ್ನಲ್ಲಿ ಮಾಡಲಿಕ್ಕೆ ಇದ್ದೇವೆ. ನೋಡಿ, ಇಲ್ಲೇ ಡಿಟರ್ಮಿನೆಂಟ್ ಅಂಡ್ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಕವರ್ ಆಗುತ್ತೆ ಈ ಚಾಪ್ಟರ್ನಲ್ಲಿ. ಸೊ ಅಡ್ಜಾಯಿಂಟ್ಸ್, ಕೋಫ್ಯಾಕ್ಟರ್ಸ್, ಮೈನರ್ಸ್ ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಸೊ ಡಿಟರ್ಮಿನೆಂಟ್ ಆಫ್ 2 into 2 ಮ್ಯಾಟ್ರಿಕ್ಸ್ ಈಸ್ ಅಂತ ಕೇಳಿದ್ದಾನೆ. ಇಲ್ಲಿ ಏನಾಗುತ್ತೆ ಡಿಟರ್ಮಿನೆಂಟ್ ಆಫ್ ಎ ಮ್ಯಾಟ್ರಿಕ್ಸ್? ಸೊ A, B, C, D ಇದು ಡಿಟರ್ಮಿನೆಂಟ್ಗೆ ಕನ್ವರ್ಟ್ ಮಾಡಿದಾಗ ಇಲ್ಲೇ A into D ಮಲ್ಟಿಪ್ಲೈ ಮಾಡಬೇಕು, ಮೈನಸ್ C into D ಇದು ಕೂಡ ಮಲ್ಟಿಪ್ಲೈ ಮಾಡಬೇಕು. ಇಟ್ಸ್ ಚೇಂಜ್ ಸೈನ್. So this is the answer, my dear. Illide nodi answer. The first one is the right answer. A matrix with zero determinant ಅಂದರೆ determinant ಈ ತರ ನಾವು represent ಮಾಡ್ತೀವಿ. If this is equal to 0 ಅಂತವು ಮ್ಯಾಟ್ರಿಕ್ಸ್ಗೆ ನಾವು ಏನಂತ ಕರಿತೀವಿ ಅಂದರೆ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ವಿಚ್ ಆರ್ ನಾನ್ ಇನ್ವರ್ಟೇಬಲ್. ಅದರದ್ದು ಇನ್ವರ್ಸ್ ಎಕ್ಸಿಸ್ಟ್ ಆಗುವುದಿಲ್ಲ. Inverse of a matrix A exists only if, so inverse of matrix ಯಾವಾಗ ಬರುತ್ತೆ ಅಂದರೆ ಈ ತರ equal to 0 ಇದ್ದಾಗ ಬರುವುದಿಲ್ಲ, not equal to 0 ಇದ್ದಾಗ ಎಕ್ಸಿಸ್ಟ್ ಆಗುತ್ತೆ. So this is the next answer. ಈ ತರ ಕ್ವಶನ್ಸ್ ನಿಮಗೆ ಎಕ್ಸಾಮ್ಸ್ ನಲ್ಲಿ ಬರ್ತವೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದು ನೆನಪಿಟ್ಕೋಬೇಕಾಗಿ. The inverse of the identity matrix is identity matrix A ಆಗಿರುತ್ತೆ. If A into A inverse is equal to I, then A inverse is ಇದಕ್ಕೆ inverse ಅಂತ ಕರಿತೇವೆ ನಾವು. A inverse equal to identity matrix ಆದಾಗ ಇದಕ್ಕೆ ನಾವು inverse matrix ಅಂತ ಕರಿತೀವಿ. ಇದೆ inverse ಅಂತ ಇದೆ. Okay? Yes. Coming to the next. Find determinant of ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಅದರದ್ದು ಡಿಟರ್ಮಿನೆಂಟ್ ವ್ಯಾಲ್ಯೂ ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಈ ವ್ಯಾಲ್ಯೂ ಫೈಂಡ್ ಔಟ್ ಆಗಲೇ ನಾವು ಡಿಸ್ಕಷನ್ ಮಾಡಿದ್ದೀವಿ. ಇಲ್ಲಿ ಲೆಫ್ಟ್ ಟಾಪ್ ಕಾರ್ನರ್ ಇಂದ ರೈಟ್ ಬಾಟಮ್ ಕಾರ್ನರ್ಗೆ ಮಲ್ಟಿಪ್ಲೈ ಮಾಡಬೇಕು ಎಲಿಮೆಂಟ್ಸ್ 3 into 4 ಮೈನಸ್ ಆದ ನಂತರ ಈ ತರ ನಾವು ಲೆಫ್ಟ್ ಬಾಟಮ್ ಕಾರ್ನರ್ಲಿಂದ ರೈಟ್ ಟಾಪ್ ಕಾರ್ನರ್ ಎಲಿಮೆಂಟ್ಸ್ ಏನಿದಾವಲ್ಲ ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕು. 1 into 2 ಮಾಡಬೇಕಾಗಿದೆ. 1 into 2, hence 3 4s are 12 minus 1 into 2 is 2, which is equal to 10. So this is the answer for this question. The next one is ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. So check if matrix A is invertible. Invertible ಆಗುತ್ತಾ ಅಂತ ಕೇಳ್ತಾ ಇದ್ದಾನೆ. ಇನ್ವರ್ಟೇಬಲ್ ಚೆಕ್ ಮಾಡೋದು ವಿಧಾನ ಏನೆಂದರೆ ಇದಕ್ಕೆ ನೀವು ಮ್ಯಾಟ್ರಿಕ್ಸ್ಗೆ ಡಿಟರ್ಮಿನೆಂಟ್ ಆಗಿ ಕನ್ವರ್ಟ್ ಮಾಡಿ ಇದರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇದರದ್ದು ವ್ಯಾಲ್ಯೂ 2 into 4, 2 4s are 8 minus 1 into 3 is 3, 8 minus 3 is 5 and which is not equal to 0 ಇದ್ದಾಗ ಇದು ಇನ್ವರ್ಟೇಬಲ್ ಆಗಿರುತ್ತೆ. ಅದರ್ವೈಸ್ ಇನ್ವರ್ಸ್ ಇಸ್ ನಾಟ್ ಎಕ್ಸಿಸ್ಟಿಂಗ್. ಸೊ ಚೆಕ್ ಮಾಡಂತ ಹೇಳ್ತಾ ಇದ್ದಾನಲ್ಲ, ಇನ್ವರ್ಟೇಬಲ್, ಎಸ್ ಇಟ್ ಇಸ್ ಇನ್ವರ್ಟೇಬಲ್. ಫೈಂಡ್ ಇನ್ವರ್ಸ್ ಆಫ್ ದಿಸ್ ಅಂತ ಹೇಳ್ತಾ ಇದ್ದಾನೆ. ಇನ್ವರ್ಸ್ ಆಫ್ ಅಂದ್ರೆ ಎ ಇನ್ವರ್ಸ್ಗೆ ಒಂದು ಫಾರ್ಮುಲಾ ಇದೆ ಮೈ ಡಿಯರ್ ಸ್ಟೂಡೆಂಟ್ಸ್. ಅದು ಏನಪ್ಪಾ ಅಂತ ಹೇಳಿದ್ರೆ 1 over the value of determinant value of matrix A into adjoint of a matrix. Adjoint of a matrix ನಲ್ಲಿ 1 4 ಎಕ್ಸ್ಚೇಂಜ್ ಆಗ್ತವೆ. 4 ಇಲ್ಲಿ ಬರ್ತಾನೆ, 1 ಇಲ್ಲಿ ಬರುತ್ತೆ, ಮತ್ತೆ 2 ಮತ್ತು 3 ಇದು ವಿತ್ ಡಿಫರೆಂಟ್ ಸೈನ್. ಈಗ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಎ ಇದು ಫೈಂಡ್ ಔಟ್ ಮಾಡಬೇಕಾದ್ರೆ 1 into 4 4 minus 3 into 2 is minus 6, which is equal to minus 2. minus 2 ಪ್ರತಿಯೊಂದು ಎಲಿಮೆಂಟ್ಗೆ ಡಿವೈಡ್ ಮಾಡಬೇಕು. 4 by minus 2 ಅಂದರೆ
ಅದು -2 ಆಗಿರುತ್ತೆ. -2 divided by -2 is 1. -3 divided by -2 is 3/2. And 1 divided by -2 is -1/2. So this is the answer. Inverse of a matrix. Next ನೋಡಿ my dear students, ಏನಂತ ಹೇಳ್ತಾನೆ, if a determinant value of matrix A is equal to 0, what can you say about inverse of A? Inverse of A does not exist. Does not exist. ಯಾಕೆ? ಇದರದ್ದು ವ್ಯಾಲ್ಯೂ 0 ಇದೆ ನೋಡಿ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಇದೆ. ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ಗೆ ಇನ್ವರ್ಸ್ ಬರುವುದಿಲ್ಲ. ನಾವು ಪ್ರೂವ್ ದಟ್ ದಿಸ್ ಇಸ್ ವಿತ್ ಯೂಸಿಂಗ್ ಅನ್ ಎಕ್ಸಾಂಪಲ್ ಹೇಳ್ತೇನೆ. ಪ್ರೂವ್ ಮಾಡಬೇಕಾಗಿ ಇಲ್ಲಿ ಆಲ್ರೆಡಿ ವಿ ಹ್ಯಾವ್ ಗಾಟ್ ದಿಸ್ ಅಡ್ಜಾಯಿಂಟ್ ಮತ್ತು ಇದು ಬಂದಿದೆ ನಮಗೆ. ಸೊ ಇನ್ವರ್ಸು ಬಂದಿದೆ. ಇದೇ ಎಕ್ಸಾಂಪಲ್ ನಾವು ತಗೋಬಹುದು ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಎಗೆ ಏನು ಮಾಡ್ತೀನಿ ಅಂದರೆ ಎ ಮತ್ತು ಇನ್ವರ್ಸ್ ಎ ಮತ್ತು ಎ ಇನ್ವರ್ಸ್ ನಾನು ಮಲ್ಟಿಪ್ಲೈ ಮಾಡಿ ಇಲ್ಲೇ ಚೆಕ್ ಮಾಡಿ ನೋಡ್ತೇನೆ. ಎ ಏನಿದೆ 1 2 3 4 ಇದೆ. ಇಲ್ಲೇ ಬಂದಿದ್ದು ಮ್ಯಾಟ್ರಿಕ್ಸ್ -2 1 3/2 -1/, ಇದು ಮ್ಯಾಟ್ರಿಕ್ಸ್. ಎ ಇದು ಎ ಇನ್ವರ್ಸ್. ಪ್ರೂವ್ ದಟ್ ಪ್ರಾಡಕ್ಟ್ ಆಫ್ ಎ ಇಂಟು ಎ ಇನ್ವರ್ಸ್ ಇಸ್ ಐ ಅಂತಾನೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಬೇಕು ಇದು. ಸೊ ಇಲ್ಲಿ ಏನು ಮಾಡಬೇಕು? ರೂಲು ರೋಸ್ ಇಂಟು ಕಾಲಮ್ಸ್ ಮಾಡಬೇಕು. 1 into -2 is -2. 2 into this is 3 ಆಗುತ್ತೆ. ಅದು 2 into 2 ಕ್ಯಾನ್ಸಲ್ ಆಗುತ್ತೆ. ಡಿನಾಮಿನೇಟರ್ 2, ಇದು ನ್ಯೂಮರೇಟರ್ 2 ಕ್ಯಾನ್ಸಲ್ ಆಗುತ್ತೆ. 3. 1 into 1 is 1. 2 into this is -1. Next 3 into -2 is -6. 3 into -2 is -6. 4 into this is +6. 3 into 1 is 3. 4 into this is minus, which is equal to ಏನು ಬರುತ್ತೆ ಇದು? ಸೊ ದ ಆನ್ಸರ್ ನಾನು ಇಲ್ಲಿ ಬರಿತೀನಿ ಮೈ ಡಿಯರ್ ಸ್ಟೂಡೆಂಟ್, ಸೊ ದಟ್ ಯು ಕ್ಯಾನ್ ಗೆಟ್ ಇಟ್ ಕ್ಲಿಯರ್ ಐಡಿಯಾ. -2 + 3 ಅಂದರೆ 1. 1 - 1 is 0. And -6 + 6 is 0. And this is 3 - 2 is 1. So this is nothing but it is identity matrix I. ಇಲ್ಲೇ ನಾವು ಪ್ರೂವ್ ಮಾಡಿದಂಗೆ. ಓಕೆ, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ನೆಕ್ಸ್ಟ್ ನೋಡಿ ಏನೆಲ್ಲ ಹೇಳ್ತಾ ಇದ್ದಾನೆ ಇಲ್ಲೇ. ನೆಕ್ಸ್ಟ್ a cofactor of an element is the element itself, the minor with its sign. So this is the answer ಮಾಡಿ. ಅಂದರೆ ಕೋಫ್ಯಾಕ್ಟರ್ ಅಂದರೆ ಏನಾಗುತ್ತೆ ಅಂದರೆ ಇಲ್ಲೇ ನಾವು ಒಂದು ಮ್ಯಾಟ್ರಿಕ್ಸ್ದು ಕೋಫ್ಯಾಕ್ಟರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಅದರದ್ದು ಮೈನರ್ ತಗೋಬೇಕು. ಆ ರೋ ಮತ್ತು ಕಾಲಮ್ ಎಕ್ಸ್ಕ್ಲೂಡ್ ಮಾಡಿದಾಗ, ತೆಗೆದು ಹಾಕಿದಾಗ, ರಿಮೂವ್ ಮಾಡಿದಾಗ ಇದು ಏನು ಇರುತ್ತೆ ಅಲ್ಲ, ಇದರ ಜೊತೆಗೆ ನಾವು ಸೈನ್ ಮಲ್ಟಿಪ್ಲೈ ಮಾಡಬೇಕಾಗತ್ತೆ. ಆ ಸೈನ್ ಮಲ್ಟಿಪ್ಲೈ ಮಾಡಿದರೆ ನಮಗೆ ಸಿಗುವಂಥದ್ದು ಅದು ಕೋಫ್ಯಾಕ್ಟರ್ ಆಗಿ. Yes, my dear students. Next, minor of an element is determinant of a submatrix after removing row and column. ಇಲ್ಲಿ ರೋ ಮತ್ತು ಕಾಲಮ್ ತೆಗೆದು ಹಾಕಿದಾಗ ಏನಿದು ಸಬ್ ಮ್ಯಾಟ್ರಿಕ್ಸ್ ಬರುತ್ತಲ್ಲ ಅದಕ್ಕೆ ನಾವು ಮೈನರ್ ಅಂತ ಕರಿತೀವಿ. ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, adjoint of a matrix is the transpose of the cofactor. Transpose of the cofactor ಆಗುತ್ತೆ. Transpose of cofactor matrix.
ದಿಸ್ ಇಸ್ ದ ಆನ್ಸರ್. ಅಡ್ಜಾಯಿಂಟ್ ಆಫ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ನಾವು ಒಂದು ಎಕ್ಸಾಂಪಲ್ ತಗೊಂಡು ಕೂಡ ಮಾಡಬಹುದು. ಓಕೆ, ಎಸ್. ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ? if adjoint of matrix A into A equal to the value of determinant value of matrix A into I ಅಂತ ಇದೆ. ಇದು ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಇಲ್ಲೇ ಈ ತರ ಮಾಡ್ತೇನೆ. ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಎ, ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಏನಿದೆ ಅಲ್ಲ, ಇಲ್ಲಿಗೆ ತಗೊಂಡು ಬರ್ತೀನಿ. ಡಿಟರ್ಮಿನೆಂಟ್ ವ್ಯಾಲ್ಯೂ ಇಂಟು ಇದು ಎ ಆಸ್ ಇಟ್ ಇಸ್ ಇಲ್ಲಿ ಇಡ್ತೀನಿ, ಇಸ್ ಈಕ್ವಲ್ ಟು ಐ. ಅವಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಈ ಪೋರ್ಷನ್ ಏನಿದೆ ಅಲ್ಲ, ಸೊ ದಿಸ್ ಇಸ್ ಇನ್ವರ್ಸ್ ಮ್ಯಾಟ್ರಿಕ್ಸ್ ಫಾರ್ಮುಲಾ ಆಗಿದೆ. ಇನ್ವರ್ಸ್ ಮ್ಯಾಟ್ರಿಕ್ಸ್ ಅಂದ್ರೆ ಇದು ಇನ್ವರ್ಟೇಬಲ್ ಆಗತ್ತೆ ಅಂತ. ಓಕೆ, ಸೊ ಇನ್ವರ್ಟಿಬಲ್ ಇಸ್ ದಿ ರೈಟ್ ಆನ್ಸರ್. ನೋಡಿ, ಈಗ ಇಲ್ಲೇ ನಾವು ಕೆಲವೊಂದು ಫೈಂಡ್ ದಿ ಮೈನರ್ ಎಲಿಮೆಂಟ್ ಆಫ್ A11. ಯಾವುದೇ ಮ್ಯಾಟ್ರಿಕ್ಸ್ ತಗೊಂಡಾಗ ನಿಮಗೆ ಈ ತರ ಎಲಿಮೆಂಟ್ಸ್ ನಂಬರಿಂಗ್ ಗೊತ್ತಿರಬೇಕು ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ನಾನು ಎ ಎ ಎ ಎ ಎ ಎ ಅಂತ ಇಲ್ಲೇ ಹಾಕೊಂಡ್ರೆ ಅವಾಗ ನನ್ಗೇನಾಗತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್? ಇದು ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಆಗಿದೆ. ಇದು ಫಸ್ಟ್ ರೋ ಸೆಕೆಂಡ್ ಕಾಲಮ್, ಇದು ಫಸ್ಟ್ ರೋ ಥರ್ಡ್ ಕಾಲಮ್, ಇದು ಸೆಕೆಂಡ್ ರೋ ಫಸ್ಟ್ ಕಾಲಮ್, ಇದು ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಥರ್ಡ್ ಕಾಲಮ್, ಇದು ಥರ್ಡ್ ರೋ ಫಸ್ಟ್ ಕಾಲಮ್, ಥರ್ಡ್ ರೋ ಸೆಕೆಂಡ್ ಕಾಲಮ್, ಇದು ಥರ್ಡ್ ರೋ ಥರ್ಡ್ ಕಾಲಮ್ ಆಗಿದೆ. ನಮ್ದು ಕೇಳಿದ್ದು A11 ಎಲ್ಲಿದೆ? A11 ಇಸ್ ಓವರ್ ಹಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್ ಅಂದಾಗ ಈ ನಂಬರ್ಗೆ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಮೈನರ್ ಫೈಂಡ್ ಔಟ್ ಮಾಡಬೇಕು. ಮೈನರ್ ಅಂದ್ರೆ ಏನು ಕಂಡೀಷನು? ದಿಸ್ ರೋ ನಾವು ಬಿಡಬೇಕು, ಇದು ಎಲಿಮೆಂಟ್ ಎಲ್ಲಿದೆ ಅಲ್ಲ ಆ ಕಾಲಮ್ ಬಿಡಬೇಕು. ಬಿಟ್ಟಾಗ ನಮ್ಗೆ ಏನು ಸಿಗುತ್ತೆ ಅಲ್ಲ, ಏನು 4 5 ಸಿಗ್ತಾ ಇದೆ, 8 9 ಸಿಗ್ತಾ ಇದೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಎ ಮೈನರ್ ಆಫ್ ದಿಸ್ given matrix. ಓಕೆ, ಫೈಂಡ್ ಆಲ್ ಕೋಫ್ಯಾಕ್ಟರ್ಸ್. ಇದರದ್ದು ಎಲ್ಲ ಕೋಫ್ಯಾಕ್ಟರ್ಸ್ ಫೈಂಡ್ ಔಟ್ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಕೋಫ್ಯಾಕ್ಟರ್ಸ್ ಅಂದ್ರೆ ಮೈನರ್ ವಿತ್ ಸೈನ್. ಮೈನರ್ ವಿತ್ ಸೈನ್ ಆಗಿದೆ. ಇಲ್ಲೇ 1 ನಾನು ತಗೊಂಡ್ರೆ ಪ್ಲಸ್ ಸೈನ್ ಆಗಿರುತ್ತೆ. ಇದರದ್ದು ಪ್ಲಸ್ ಸೈನ್, ಇದು ಮೈನಸ್, ಇದು ಮೈನಸ್, ಇದು ಪ್ಲಸ್ ಸೈನ್ ಆಗಿರುತ್ತೆ. ನೋಡಿ ಮೈ ಡಿಯರ್ ಸ್ಟೂಡೆಂಟ್, ಇದು 1 ತಗೊಂಡಾಗ ಈ ರೋ ಬಿಡ್ತೀನಿ, ಈ ಕಾಲಮ್ ಬಿಡ್ತೀನಿ, ಇದು 3 ಆಗುತ್ತೆ. ಇಲ್ಲಿ ನಾನು 3 ಅಂತ ಬರೀತೀನಿ. ಇದು 0ಗೆ ತಗೊಂಡಾಗ ಈ ಕಾಲಮ್ ಬಿಡ್ತೀನಿ, ಈ ರೋ ಬಿಡ್ತೀನಿ, ಆವಾಗ ಇದು 2 ಆಗುತ್ತೆ. 2 ತಗೊಂಡಾಗ ಈ ಕಾಲಮ್ ರೋ ಬಿಡ್ತೀನಿ, ಈ ಕಾಲಮ್ ಬಿಡ್ತೀನಿ, ಅವಾಗ ಇದು 0 ಆಗಿರುತ್ತೆ. 3ಗೆ ನಾನು ಕ್ಯಾಲ್ಕುಲೇಟ್ ಮಾಡುವಾಗ ಇದು ರೋ ಬಿಡ್ತೀನಿ, ಇದು ಕಾಲಮ್ ಬಿಡ್ತೀನಿ, ಇದು 1 ಆಗಿರುತ್ತೆ, 1 ಆಗಿರುತ್ತೆ. ಸೊ ದಿಸ್ ಇಸ್ ಮೈ ಆನ್ಸರ್. ಕೋಫ್ಯಾಕ್ಟರ್ಸ್ ಆಫ್ ಫೈಂಡ್ ಆಲ್ ಕೋಫ್ಯಾಕ್ಟರ್ಸ್ ಆಫ್ ಎ. ಎದು ಎಲ್ಲ ಕೋಫ್ಯಾಕ್ಟರ್ಸ್ ನಾವು ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಓಕೆ, ಸೊ ಇದಕ್ಕೆ ಒಂದು ಫಾರ್ಮುಲಾ ಕೂಡ ನಾವು ನೋಡಿದ್ದೀವಿ ಇನ್ ಟರ್ಮ್ಸ್ ಆಫ್ ABCD. ಹೌದಾ? ಈಗ ನೆಕ್ಸ್ಟ್ ಬಂದು ಅಡ್ಜಾಯಿಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್. ಅಡ್ಜಾಯಿಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಏನಿದು? ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್, ಅಡ್ಜಾಯಿಂಟ್ ಆಫ್ ಎ ಮ್ಯಾಟ್ರಿಕ್ಸ್ ಡೈರೆಕ್ಟ್ಲಿ ಫಾರ್ಮುಲಾ ಹಚ್ಕೊಂಡ್ಬಿಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಏನಪ್ಪ ಅದು ಫಾರ್ಮುಲಾ ಅಂದರೆ, ಇದು ಎಕ್ಸ್ಚೇಂಜ್ ಆಗ್ತವೆ. 4 ಇಲ್ಲಿಗೆ ಬರ್ತಾನೆ, 2 ಇಲ್ಲಿಗೆ ಬರ್ತಾನೆ, ಆಮೇಲೆ ಇದು 3 ವಿತ್ ಮೈನಸ್ ಸೈನ್, ಇದು ಮೈನಸ್ ಸೈನ್. ಓಕೆ,
ನೆಕ್ಸ್ಟ್ ಕ್ವಶನ್, ಇದು ಅಡ್ಜಾಯಿಂಟ್ ಡೈರೆಕ್ಟ್ಲಿ ಬಂತು ನಮಗೆ. ಇದಕ್ಕೆ ಫಾರ್ಮುಲಾ ಬೇಕಾದರೆ ನೀವು ಈ ತರ ನೆನಪಿಟ್ಕೋಬಹುದು. ಎ ಬಿ ಸಿ ಇಸ್ ಎ ಮ್ಯಾಟ್ರಿಕ್ಸ್, ಎ ಬಿ ಸಿ ಡಿ ಇಸ್ ಎ ಮ್ಯಾಟ್ರಿಕ್ಸ್ ಇದ್ದಾಗ ಇದರದ್ದು ಅಡ್ಜಾಯಿಂಟ್ ಏನಾಗುತ್ತೆ ಅಂದರೆ ಡಿ ಇಲ್ಲಿಗೆ ಬರ್ತಾನೆ, ಎ ಇಲ್ಲಿಗೆ ಹೋಗ್ತಾನೆ, ಮೈನಸ್ ಬಿ ಮೈನಸ್ ಸಿ ಆಗಿದೆ. ಈ ಫಾರ್ಮುಲಾ ನೆನಪಿಟ್ಕೊಂಡ್ರೆ ಅಡ್ಜಾಯಿಂಟ್ ಈಸಿಲಿ ನಿಮಗೆ ಬಂದ್ಬಿಡುತ್ತೆ. ವೆರಿಫೈ ಎ ಇಂಟು ಅಡ್ಜಾಯಿಂಟ್ ಎ ಈಕ್ವಲ್ ಟು ಎ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಂಟು ಐ ಫಾರ್ ಎನಿ 2x2 ಮ್ಯಾಟ್ರಿಕ್ಸ್. ಇದು ನೀವು ವೆರಿಫೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದರೆ ನಾನು ಸರಿ ಇದೆಯೋ ತಪ್ಪಿದೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ದಿಸ್ ಇಸ್ ವೆರಿ ಈಸಿ ಇದೆ. ಸೊ ನಾನು ನಿಮ್ಮ ಸಲುವಾಗಿ ಅದು ಆಸ್ ಎ ಹೋಮ್ ವರ್ಕ್ ಅಂತ ಬಿಡ್ತಾ ಇದ್ದೇನೆ. ಸೊ ಡೂ ಇಟ್ ಅಟ್ ಹೋಮ್. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಮೈನರ್ ಆ್ಯಂಡ್ ಕೋಫ್ಯಾಕ್ಟರ್? ಮೈನರ್ ಮತ್ತು ಕೋಫ್ಯಾಕ್ಟರ್ನಲ್ಲಿ ಏನು ವ್ಯತ್ಯಾಸ ಇದೆ, ಡಿಫರೆನ್ಸ್ ಏನಿದೆ? ಮೈನರ್ ಇದ್ದರೆ ಅದು ಏನು ಮಾಡ್ತೀವಿ ನಾವು, ಇಲ್ಲೇ ಈ ಎಲಿಮೆಂಟ್ಗೆ ನಾನು ಮೈನರ್ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ರೋ ಬಿಡ್ತೀನಿ, ಇದು ಕಾಲಮ್ ಬಿಡ್ತೀನಿ, ಈ ಪೋರ್ಷನ್ ಏನಿದೆ ಅಲ್ಲ, ಸೊ ಇದರದ್ದು ಮ್ಯಾಟ್ರಿಕ್ಸ್ ತೆಗೆದಾಗ ಅದು ಮೈನರ್ ಆಗಿರುತ್ತೆ. ಮತ್ತೆ ಕೋಫ್ಯಾಕ್ಟರ್ ಅಂದರೆ ಏನು? ಕೋಫ್ಯಾಕ್ಟರ್ ಅಂದರೆ ಇದಕ್ಕೆ ಸಂಬಂಧಪಟ್ಟಂತ ಸೈನ್ ಯಾವುದು ಇದೆಯಲ್ಲ ಅದು ಪ್ಲಸ್ ಇದೆಯಾ ಮೈನಸ್ ಇದೆಯಾ ಪ್ಲಸ್ ಇದೆಯಾ, ಇದರ ಜೊತೆಗೆ ನಾನು ಪ್ಲಸ್ ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಅದು ಆಗುವಂತಹದ್ದು ಅದು ಕೋಫ್ಯಾಕ್ಟರ್ ಆಗಿದೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್, ನೋಡಿ ಇಲ್ಲೇ ಕ್ರಾಮರ್ಸ್ ರೂಲ್ ಈಸ್ ಅಪ್ಲಿಕೇಬಲ್ ಓನ್ಲಿ ಇಫ್ ಅಂತಾನೆ. ಕ್ರಾಮರ್ಸ್ ರೂಲ್ ಇದು ಸಾಲ್ವಿಂಗ್ ಎ ಲೀನಿಯರ್ ಇಕ್ವೇಶನ್ಸ್ ಯೂಸಿಂಗ್ ಎ ಮ್ಯಾಟ್ರೈಸಿಸ್ನಲ್ಲಿ ನಾವು ಸಾಲ್ವ್ ಮಾಡಲಿಕ್ಕೆ ಒಂದು ರೂಲ್ ಇದೆ, ದಟ್ ಈಸ್ ನೋನ್ ಆಸ್ ಅ ಕ್ರಾಮರ್ಸ್ ರೂಲ್. ಅಪ್ಲಿಕೇಬಲ್ ಓನ್ಲಿ ಇಕ್ವೇಶನ್ಸ್ ಆರ್ ನಾನ್ ಲೀನಿಯರ್, ಇಲ್ಲ ಲೀನಿಯರ್ಗೆ ಸಂಬಂಧಪಟ್ಟಂತಹ ಇದೆ ಇದು. ಓಕೆ, ಲೀನಿಯರ್ಗೆ ಸಂಬಂಧ ಇದೆ, ಸೊ ಹೀಗಾಗಿ ನಾನ್ ಲೀನಿಯರ್ ಈ ಆನ್ಸರ್ ತಪ್ಪಾಗತ್ತೆ. ಕೋಎಫಿಷಿಯಂಟ್ ಮ್ಯಾಟ್ರಿಕ್ಸ್ ಇಸ್ ಅ ಸ್ಕ್ವೇರ್ ಅಂಡ್ ದಟ್ ಡಿಟರ್ಮಿನೆಂಟ್ ಇಸ್ ನಾಟ್ ಈಕ್ವಲ್ ಟು 0. ಇದು ಇದ್ರೆ ಮಾತ್ರ ಇದು ಪಾಸಿಬಲ್ ಇದೆ. ಯಾಕಂದ್ರೆ ಇಲ್ಲ ಕ್ರಾಮರ್ಸ್ ರೂಲ್ನಲ್ಲಿ ಇನ್ವರ್ಸ್ ಮ್ಯಾಟ್ರಿಕ್ಸ್ ಅವಶ್ಯಕತೆ ಇರುತ್ತೆ, ಅಲ್ಲಿ ಅದರದ್ದು ಅಪ್ಲಿಕೇಶನ್ಸ್ ಇರುತ್ತೆ. ಹೀಗಾಗಿ ನಮಗೆ ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ದಟ್ ಮ್ಯಾಟ್ರಿಕ್ಸ್ ಶುಡ್ ನಾಟ್ ಬಿ ಈಕ್ವಲ್ ಟು 0. ಅದು ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಆಗಿರಬಾರ್ದು. ಸೊ ದ ಆನ್ಸರ್ ಈಸ್ ದಿಸ್ ಇಸ್ ದ ಬಿ ಇಸ್ ದ ರೈಟ್ ಆನ್ಸರ್. ಈಗ in Cramer's rule the value of x is given by ax divided by the value of determinant value of matrix A. y and value ಯಾವ ತರ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ನಾವು a y ಅಂತ ತಗೊಂಡು ಇಲ್ಲ ಡಿಟರ್ಮಿನೆಂಟ್ ವ್ಯಾಲ್ಯೂ a ಲಿಂದ ಡಿವೈಡ್ ಮಾಡ್ತೀವಿ. ಈಗ ಕೇಳಿದ್ದು ಅವನು x ಅಂತ ಕೇಳಿದಾನೆ, ಇಲ್ಲಿ ಎಲ್ಲಿದೆ x, ಇಲ್ಲಿದೆ. ರೈಟ್ ಆನ್ಸರ್. If determinant of coefficient matrix is 0, if determinant of coefficient of matrix is 0, ಈ ತರ a equal to 0 ಆದರೆ then solution exists, no unique solutions, always infinite solutions, none ಅಂತ ಕೇಳ್ತಾ ಇದೆ. ಅವಾಗ no unique solution, ಮಲ್ಟಿಪಲ್ ಸೊಲ್ಯೂಷನ್ಸ್ ಆಗಬಹುದು. ಓಕೆ, ಸೊ ಈ ಥರ ಡಿನಾಮಿನೇಟರ್ನಲ್ಲಿ ಈ ವ್ಯಾಲ್ಯೂ ಬಂದಾಗ ಇನ್ಫಿನಿಟಿ ಆಗತ್ತೆ, ಅದಕ್ಕೆ ಯುನಿಕ್ ಸೊಲ್ಯೂಷನ್ಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ನೋ ಯುನಿಕ್ ಸೊಲ್ಯೂಷನ್. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ರಾಮರ್ಸ್ ರೂಲ್ ಈಸ್ ಯೂಸ್ಡ್ ಫಾರ್ ಸಾಲ್ವಿಂಗ್ ಲೀನಿಯರ್ ಇಕ್ವೇಶನ್ ಸಾಲ್ವ್ ಮಾಡಲಿಕ್ಕೆ ಕ್ರಾಮರ್ಸ್ ರೂಲ್ ನಾವು ಯೂಸ್. Number of variables in a system solved by Cramer's rule is equal to number of variables. ನಮ್ಮಲ್ಲಿ ಈಗ 3x plus 5y equal to 7, 2x minus 7y equal to 13 ಈ ತರ ಇದ್ರೆ ನಂಬರ್ ಆಫ್ ವೇರಿಯೇಬಲ್ಸ್ ಎಷ್ಟಿದಾವೆ? 1,
ಎಕ್ಸ್ ಇಸ್ ಅ ವೇರಿಯೇಬಲ್ ಅಂಡ್ ವೈ ಇಸ್ ಆಲ್ಸೋ ವೇರಿಯೇಬಲ್. ಎರಡು ವೇರಿಯೇಬಲ್ಸ್ ಇದಾವೆ, ಎರಡು ಈಕ್ವೇಶನ್ಸ್ ನಮಗೆ ಬೇಕು. Number of variables in a system solved by Cramer's rule is equal to number of equations. ಇದು ಬೇಕು. ಎಷ್ಟು ನಂಬರ್ಸ್ ಆಫ್ ಇಕ್ವೇಶನ್ಸ್ ಇರ್ತವೆ ಅಷ್ಟು ನಂಬರ್ ಆಫ್ ವೇರಿಯೇಬಲ್ಸ್ ನಾವು ಸಾಲ್ವ್ ಮಾಡಲಿಕ್ಕೆ ಆಗುತ್ತೆ. ನಂಬರ್ ಆಫ್ ಓಕೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಎಸ್, ನಾವು ಈಗ ಸಾಲ್ವ್ ಮಾಡಿ ನೋಡೋಣ ಯಾವ ತರ ಸಾಲ್ವ್ ಆಗುತ್ತೆ ನೋಡಿ. ಸೊ ಇಲ್ಲೇ ಎ ಮ್ಯಾಟ್ರಿಕ್ಸ್, ಎ ಮ್ಯಾಟ್ರಿಕ್ಸ್ ನಲ್ಲಿ ನಾವು ಏನೆಲ್ಲ ಕಲೆಕ್ಟ್ ಮಾಡ್ಬೇಕಂದ್ರೆ ದ ಕೋಎಫಿಷಿಯಂಟ್ ಆಫ್ ಎಕ್ಸ್, ಎಕ್ಸ್ ಹಿಂದ್ಗಡೆ ಏನಿದೆ, ಏನೂ ಇಲ್ಲ ಅಂದ್ರೆ ದಟ್ ಇಸ್ 1. ಇಲ್ಲಿ ವೈ ನಲ್ಲಿ ಏನಿದೆ, ಏನೂ ಇಲ್ಲ ಅಂದ್ರೆ ವೈ, ಸಾರಿ 1. ಸೊ ಇದ್ರದ್ದು ಕೋಎಫಿಷಿಯಂಟ್ 1, ಇದ್ರದ್ದು ಕೋಎಫಿಷಿಯಂಟ್ 1. ಆಮೇಲೆ ಸೆಕೆಂಡ್ ಇಕ್ವೇಶನ್ಸ್ ನಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ 2, ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ ಮೈನಸ್. ಸೊ ದಿಸ್ ಬಿಕಮ್ಸ್ ಮೈ ಮ್ಯಾಟ್ರಿಕ್ಸ್ ಎ ಆಗುತ್ತೆ. ಸಾಲ್ವಿಂಗ್ ಯೂಸಿಂಗ್ ಕ್ರಾಮರ್ಸ್ ರೂಲ್. ಕ್ರಾಮರ್ಸ್ ರೂಲ್ ಸಾಲ್ವ್ ಮಾಡಲಿಕ್ಕೆ ಎ ಇಂಟು ಎಕ್ಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬಿ ಆಗಿರುತ್ತೆ. ಸೊ ಇಲ್ಲಿ ಎ ಬಂತು ನಮಗೆ. ಈಗ ಎಕ್ಸ್ ಏನ್ ಬರುತ್ತೆ ಅಲ್ಲ, ಸೊ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಎಕ್ಸ್ ಅಂಡ್ ವೈ ಆರ್ ದಿ 2 ವೇರಿಯೇಬಲ್ಸ್. ಇದು ಎಕ್ಸ್ ಮ್ಯಾಟ್ರಿಕ್ಸ್. ಪಿ ಮ್ಯಾಟ್ರಿಕ್ಸ್ ಏನಾಗಿರುತ್ತೆ ಅಂದರೆ ಇಲ್ಲೇ ಕಾನ್ಸ್ಟೆಂಟ್ ಏನೇನದಾವೆ 4 and 5. ಇದು 4, ಇದು 5. ಸೊ ಇದು ಮಲ್ಟಿಪ್ಲೈ ಮಾಡಬೇಕಾಗಿ. ಸೊ ನೋಡಿ ಇಲ್ಲಿ ಮಲ್ಟಿಪ್ಲೈ ಮಾಡಿದಾಗ ಎ ಇಂಟು ಎಕ್ಸ್, ಇಲ್ಲಿ ಎ ಬರೀತೀನಿ ಮ್ಯಾಟ್ರಿಕ್ಸ್ 1 1 2 -3 ಮ್ಯಾಟ್ರಿಕ್ಸ್. ಆಮೇಲೆ ಇದ್ರ ಜೊತೆಗೆ ನಾನು ಎಕ್ಸ್ ವೈ ವಿಚ್ ಇಸ್ ಈಕ್ವಲ್ ಟು 4 and 5. ಈ ತರ ಇರುತ್ತೆ. ಈಗ ಈ ಮ್ಯಾಟ್ರಿಕ್ಸ್ ಅನ್ನು ನಾನು ಇಲ್ಲಿಗೆ ತಳ್ಳುತ್ತೇನೆ, ಶಿಫ್ಟ್ ಮಾಡ್ತೇನೆ. ಶಿಫ್ಟ್ ಮಾಡಿದಾಗ ನನಗೆ ಸಿಗುವಂತಹದ್ದು ಎಕ್ಸ್ ವೈ ಮ್ಯಾಟ್ರಿಕ್ಸ್ ಮಾತ್ರ ಇಲ್ಲೇ ಲೆಫ್ಟ್ಗೆ ಉಳಿಸ್ತೇನೆ. ಇಸ್ ರಿಕ್ವೈರ್ಡ್ ಟು ಫೈಂಡ್ ದಿ ವ್ಯಾಲ್ಯೂಸ್ ಆಫ್ ಎಕ್ಸ್ ಅಂಡ್ ವೈ. ಹೌದಾ? ಸೊ ಅವಾಗ ಏನು ಮಾಡ್ತೀನಿ ನಾನು, ಇದು 4/5 1 1 2 -3 ಏನು ಬಂದಿದೆ ಅಲ್ಲ, ಇದ್ರದ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡ್ತೇನೆ. ಇದ್ರ ಜೊತೆಗೆ 4 5 ಮಲ್ಟಿಪ್ಲೈ ಮಾಡ್ತೀನಿ. ಸೊ ಇದು ಯಾವ ಥರ ಆಗುತ್ತೆ ಅಂದರೆ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲ ನೋಡಿ ನಿಮಗೆ ಇದು ಎಕ್ಸ್ ಈಕ್ವಲ್ ಟು ಇದು ಎ ಈ ಕಡೆ ಬಂದಾಗ ಡಿನಾಮಿನೇಟರ್ನಲ್ಲಿ ಬಂದು ಮೇಲೆ ಬಂದಾಗ ಎ ಇನ್ವರ್ಸ್ ಆಗುತ್ತೆ. ಎ ಇನ್ವರ್ಸ್ ಇಂಟು ಬಿ ಮಾಡಿದಾಗ ನಿಮಗೆ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಯು ವಿಲ್ ಬಿ ಗೋಯಿಂಗ್ ಟು ಗೆಟ್ ಇಟ್ ಫ್ರಮ್ ದಿಸ್ ಇಕ್ವೇಶನ್. ಇದು ಮಾಡ್ತಾ ಇದ್ದೀವಿ. ಇಲ್ಲೇ ನಾವು ಏನು ಮಾಡಬೇಕು, ಸೊ ಇದ್ರದ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಓಕೆ, ಇನ್ವರ್ಸ್ ಫೈಂಡ್ ಔಟ್ ಮಾಡಬೇಕಂದ್ರೆ 1 1 2 3. ಇನ್ವರ್ಸ್ಗೆ ಏನು ಪ್ರಾಬ್ಲಮ್ ಇದೆ? ಇನ್ವರ್ಸ್ ಅಂದರೆ ಇನ್ವರ್ಸ್ ಆಫ್ ಎ ಇನ್ವರ್ಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ವ್ಯಾಲ್ಯೂ ಡಿನಾಮಿನೇಟರ್ನಲ್ಲಿ ಬರಬೇಕು. 1 ಡಿಟರ್ಮಿನೆಂಟ್ ವ್ಯಾಲ್ಯೂ. 1 into -3 is -3 and 2 into 1 is -. ಸೊ ಇದು ಡಿಟರ್ಮಿನೆಂಟ್ ವ್ಯಾಲ್ಯೂ. ಇಲ್ಲೇ ನಮಗೆ ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಬೇಕು. ಅಡ್ಜಾಯಿಂಟ್ ಆಫ್ ಅ ಮ್ಯಾಟ್ರಿಕ್ಸ್ ಅಂದರೆ ಇದು ಎಕ್ಸ್ಚೇಂಜ್ ಆಗುತ್ತೆ. ಇದು -3 ಇಲ್ಲಿ ಬರುತ್ತೆ, ಇಲ್ಲಿ 1 ಬರುತ್ತೆ. ಸೊ ಇಲ್ಲೇ -1 -2 ಸೈನ್ ಚೇಂಜ್ ಆಗುತ್ತೆ ಅಂತ ನಮಗೆ ಗೊತ್ತಿದೆ. ಈ ಮ್ಯಾಟ್ರಿಕ್ಸ್ ಸಾಲ್ವ್ ಮಾಡಿದ ಮೇಲೆ ನಮಗೆ ಇಲ್ಲಿ ಒಂದು ಮ್ಯಾಟ್ರಿಕ್ಸ್ ಬರುತ್ತೆ. ಆ ಮ್ಯಾಟ್ರಿಕ್ಸ್ ಜೊತೆಗೆ ನಾವು 4 5 ಮಲ್ಟಿಪ್ಲೈ ಮಾಡಬೇಕಾಗಿದೆ. ಇದು -5 ಆಗುತ್ತೆ. -5 ಇಲ್ಲೇ ನಾವು ಡಿವೈಡ್ ಮಾಡಿದಾಗ 3/5 ಆಯಿತು ನೋಡಿ. -3 ಮೈನಸ್ ಇದು 2 ಮೈನಸ್ ಕ್ಯಾನ್ಸಲ್ ಆದರೆ 3/5 ಆಯಿತು. ಮೈನಸ್ ಇದೆ, ಇದು ಮೈನಸ್ ಇದೆ ಡಿನಾಮಿನೇಟರ್ನಲ್ಲಿ. ಸೊ 1/5 ಇದು ಆಗುತ್ತೆ. ಇದು 2/5 ಆಮೇಲೆ 1/5 -1/5 -1/5. ಇದ್ರ ಜೊತೆಗೆ ನಾವು 4 ಮತ್ತು 5 ಮಲ್ಟಿಪ್ಲೈ ಮಾಡಬೇಕು.
ಅವಾಗ ಏನೆಲ್ಲ ಬರುತ್ತೆ. ನಾನು ಸ್ವಲ್ಪ ಇಲ್ಲೇ ತಗೊಂಡಿದ್ದು ನಾನು ರಬ್ ಮಾಡಿ ಇನ್ನೊಂದು ಸಲ ಇಲ್ಲೇ ಬರ್ದು ತೋರಿಸ್ತೇನೆ ಆನ್ಸರ್. x equal to ರೋಸ್ ಆ್ಯಂಡ್ ಕಾಲಮ್ಸ್ ಮಲ್ಟಿಪ್ಲೈ ಮಾಡಬೇಕಾಗಿದೆ. 3/5 ಇಂಟು 4 ಅಂದರೆ 3 4s 12/5. 3 5 ಇಂಟು 4 ಮಾಡಿದಾಗ 3 4s 12/5 ಆಯಿತು. ಆಮೇಲೆ 1 ಇಂಟು 5 ಇಂಟು 5 ಅಂದಾಗ +1 ಆಗುತ್ತೆ. +1 ಫಸ್ಟ್ ರೋ ಫಸ್ಟ್ ಕಾಲಮ್. ಈಗ ಸೆಕೆಂಡ್ ರೋ ಫಸ್ಟ್ ಕಾಲಮ್ 2/5 ಇಂಟು 4 ಅಂದಾಗ ಇದು 8/5 ಆಗುತ್ತೆ. 8/5 ಇದು -1 ಆಗುತ್ತೆ. ಮೈನಸ್ ದಿಸ್ ಈಸ್ ದ ಆನ್ಸರ್. ಆಲ್ಮೋಸ್ಟ್ ಆನ್ಸರ್ ಬಂದಿದೆ. ಏನು ಬಂದಿದೆ ಅಂದರೆ ಇಲ್ಲೇ ನಾವು 5 LCM ತಗೊಂಡಾಗ 17/5. ಇದು 5 ಇಲ್ಲಿ LCM ತಗೊಂಡಾಗ 8 - 5 ಅಂದರೆ 3/5. Okay? So this is the value of x and this is the value of y ಆಗಿದೆ. So in this way Cramer's rule ನಾವು ಸಾಲ್ವ್ ಮಾಡಬಹುದು. Okay? So the next question is, so this is also same question. ಇಲ್ಲೇ 3 4 2 -1 ಒಂದು ಮ್ಯಾಟ್ರಿಕ್ಸ್ ಆಗುತ್ತೆ. XY ಸೇಮ್ 10 1 ಕಾನ್ಸ್ಟೆಂಟ್ ನಲ್ಲಿ ಆಗುತ್ತೆ. ಇದು ಕೂಡ ನೀವು ಸಾಲ್ವ್ ಮಾಡಬಹುದು. ಟ್ರೈ ಮಾಡಿ. ಇಲ್ಲೇನು ಹೇಳ್ತಾ ಇದ್ದಾನೆ ನೋಡಿ. ಇಫ್ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ A equal to 0, what does it indicates about the solution of the Cramer's rule? Cramer's rule ಏನು ಸೊಲ್ಯೂಷನ್ಸ್ ಬರ್ತಾ ಇದೆ ನಾವು MCQs ನಲ್ಲಿ ನೋಡಿದ್ದೀವಿ. ಇನ್ವರ್ಸ್ ಡಸ್ ನಾಟ್ ಎಕ್ಸಿಸ್ಟ್ ಅಂದಾಗ ಮಲ್ಟಿಪಲ್ ಸೊಲ್ಯೂಷನ್ಸ್, ನೋ ಯುನಿಕ್ ಸೊಲ್ಯೂಷನ್. ಡಿಫೈನ್ ಅಂಡ್ ಎಕ್ಸ್ಪ್ಲೇನ್ ಸ್ಟೆಪ್ಸ್ ಆಫ್ ಕ್ರಾಮರ್ಸ್ ರೂಲ್. ನಾನು ಆಲ್ರೆಡಿ ಡಿಫೈನ್ ಮಾಡಿಬಿಟ್ಟಿದ್ದೀನಿ ಯಾವ ಥರ ಅಂತೇಳಿ ಎಕ್ಸಾಂಪಲ್ ಮುಖಾಂತರ ನಾವು ನೋಡಿದ್ದೀವಿ ಮಡಿಯರ್. So write Cramer's rule formula for x, y, z in 3 variable. Okay? 3 variables ನಲ್ಲಿ ಯಾವ ಥರ ಬರೀತೀರಿ ಅಂತ ಕೇಳ್ತಾ ಇದ್ದಾನೆ. ನಾವು ಯಾವ ಥರ ಬರೀತೀವಿ ಅಂತ ನೋಡೋಣ. ಸೊ ದ ಮ್ಯಾಟ್ರಿಕ್ಸ್ A is equal to, ಮೊದಲು ನಾವು ಏನು ಮಾಡೋಣ ಅಂತ ಹೇಳಿದ್ರೆ ಇಕ್ವೇಶನ್ಸ್ ಮಾಡ್ಕೊಂಡ್ಬಿಡ. A1x plus B1y equal to plus C1z equal to D1. A2x plus B2y plus C2z equal to D2. Next, A3x plus B3y plus C3z equal to D3. ಇಲ್ಲೇ ನಮಗೆ ನೋಡಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಬರಿಬೇಕಾಗಿದೆ, ಕೋಎಫಿಷಿಯಂಟ್ ಆಫ್ ವೈ, ಕೋಎಫಿಷಿಯಂಟ್ ಆಫ್ ಝೆಡ್ ಎ ಮ್ಯಾಟ್ರಿಕ್ಸ್ ನಲ್ಲಿ ಬರೀಬೇಕಾಗಿದೆ. ಇಲ್ಲೇ A1 B1 C1 A2 B2 C2 A3 B3 C3 ಅಂತ ಬರೀತೀವಿ. ಎ ಇದು ಆದ ನಂತರ ಒಂದು ಎಕ್ಸ್ ಮ್ಯಾಟ್ರಿಕ್ಸ್ ಏನಿರುತ್ತಲ್ಲ, ವಿಚ್ ಕಂಟೈನ್ಸ್ ದ ವೇರಿಯೇಬಲ್ಸ್ ಎಕ್ಸ್ ವೈ ಝೆಡ್ ವೇರಿಯೇಬಲ್. ಆಮೇಲೆ ಇನ್ನೊಂದು ಮ್ಯಾಟ್ರಿಕ್ಸ್ ಬಿ ಬರುತ್ತೆ. ಬಿ ಕಂಟೈನ್ಸ್ ದ ಕಾನ್ಸ್ಟೆಂಟ್ಸ್ D1 D2 D3.
ಈಗ a into x equal to b, x equal to a inverse into ಆಗಲೇ ಏನು ಮಾಡಿದ್ದೀವಲ್ಲ ದ ಸೇಮ್ ಥಿಂಗ್. ಸೊ ರೈಟ್ ಕ್ರಾಮರ್ಸ್ ರೂಲ್ ಫಾರ್ಮುಲಾ ಫಾರ್ ಎಕ್ಸ್ ವೈ ಅಂಡ್ ಝೆಡ್ ಇನ್ 3 ವೇರಿಯಬಲ್ ಸಿಸ್ಟಮ್. 3 ವೇರಿಯಬಲ್ ಸಿಸ್ಟಮ್ ನಾನು ಇಲ್ಲೇ ಬಂದಿದೆ. ಸೊ ಈ ಥರ ಮಾಡಿದರೆ 3 ವೇರಿಯಬಲ್ ಸಿಸ್ಟಮ್. Yes, my dear students, hope that this is clear. So thank you, my dear students. Please share this video among your friends, your relatives, your well-wishers. Thank you one and all. Bye. See you in the next video.